ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಯಾವುದೇ ಸರ್ಕಾರ ವಿರೋಧ ಪಕ್ಷದ ಮೇಲೆ ತನಿಖೆಗೆ ಆದೇಶಿಸಿದ್ದನ್ನ ನೇರ ಸೇಡಿನ ರಾಜಕಾರಣವಾಗಿ ಪರಿಗಣಿಸಬಹುದಾ? ಅರ್ಥನೇ ಇಲ್ಲದೆ ಇರುವಂತ ತನಿಖೆ ಆದೇಶಿಸೋದಕ್ಕೆ ಸಾಧ್ಯನಾ? ಒಂದು ಪ್ರಾಥಮಿಕ ಹಂತದಲ್ಲಾದ್ರೂ ಆಧಾರ ಅಂತ ಇರಬೇಕಲ್ಲ. ಸರ್ಕಾರಗಳು ವಿರೋಧ ಪಕ್ಷದ ಮೇಲೆ ಹಿಡಿತ ಸಾಧಿಸಲೆಂದೇ ತನಿಖೆ ಆದೇಶವನ್ನ ಮಾಡುತ್ತವ? ಇದು ಇವತ್ತಿನ ಸರ್ಕಾರದ ಬಗ್ಗೆ ಮಾತ್ರ ನಾನು ಕೇಳ್ತಾ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಯಾವ ರೀತಿ ತಮ್ಮ ರಾಜಕೀಯ ವಿರೋಧಗಳ ಮೇಲೆ ಮತ್ತೆ ಆ ಪಕ್ಷಗಳ ಮೇಲೆ ತನಿಖೆಯ ಅಸ್ತ್ರವನ್ನ ಹೇಗೆಲ್ಲ ಬಳಸ್ಕೊಂಡಿದ್ದಾವೆ ಅನ್ನೋ ಒಂದು ನೆನಪು ಕೂಡ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀನಿ. ತನಿಖೆ ಮತ್ತು ಸರ್ಕಾರದ ಉದ್ದೇಶದ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡಿಸುವಲ್ಲಿ ತಾರ್ಕಿಕ ಅಂತ್ಯದ ಮಹತ್ವವೇನು? ನೀವು ಕೇವಲ ತನಿಖೆ ಅಂತ ಆದೇಶ ಮಾಡಿ ಅದನ್ನ ಬಿಟ್ಟುಬಿಟ್ರೆ ಆಗೋದಿಲ್ಲ. ಅದ್ರ ಮೂಲಕ ಒಂದು ಶಿಕ್ಷೆ ಅಂತ ಆಗಬೇಕು, ತನಿಖೆಯ ವರದಿ ಬರಬೇಕು, ಆ ವರದಿಯ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಲಭ್ಯ ಇರಬೇಕು, ಜನರಿಗೂ ಅರ್ಥ ಆಗಬೇಕು ತನಿಖೆಯ ಉದ್ದೇಶ ಏನಾಗಿತ್ತು, ತನಿಖೆಯ ಮೂಲಕ ಸಿಕ್ಕಂಥದ್ದು ಏನು ಅಂತ. ಇದಾಗದೇ ಇದ್ರೆ ನಿಮ್ಮ ಉದ್ದೇಶದ ಬಗ್ಗೆ ಪ್ರಶ್ನೆ ಆಗಬೇಕೋ ಬೇಡವೋ? ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತ ಷರತ್ತುಗಳ ದಿಕ್ಸೂಚಿ ನೀಡಿದ್ರ ಸಚಿವರು?